ಟಚಿಂಗ್ ಸಿನಿಮಾ. ಹಳ್ಳಿ ನೆನಪಾಯ್ತು, ಹಳ್ಳಿ ಫ್ಲಾಶ್ ಬ್ಯಾಕ್ ಹೋದ್ವಿ. ನಾವು ಹಳ್ಳಿಲಿದ್ದ ಹೇಗಿದ್ವಿ ಅನ್ನೋದು ಒಂದು ವಾತಾವರಣ ಇತ್ತು. ಒಂದು ಸಿಂಪಲ್ ಕತೆ, ಒಂದೇ ಎಳೆ ಸಿಂಪಲ್ ಲೈನ್. ಅದು ಎಷ್ಟು ಅದ್ಭುತವಾಗಿ ಮಾಡಿದ ಡೈರೆಕ್ಟರ್ ಅಂತಂದ್ರೆ, ಅದೇ ತರ ನಮ್ಮ ಕತ್ರಿ ಸರ್ ಮ್ಯೂಸಿಕ್ ಹಂಗೆ ತೊಗೊಂಡೋಗಿದ್ದಾರೆ, ತಿಳಿಸಿದ್ದಾರೆ. ತುಂಬಾ ಫೀಲ್ ಆಗೋ ತರ ಮ್ಯೂಸಿಕ್ ಕೊಟ್ಟಿದ್ದಾರೆ. ಒಂದು ಸಿಂಪಲ್ ಕತೆನ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಈ ಒಂದು ಸಿನಿಮಾ ಮುಖಾಂತರ ತೋರಿಸಿದ್ದಾರೆ. ಎಸ್ಪೆಷಲಿ ಮಕ್ಕಳಿಗೆ ಅಂತ ಸಿನಿಮಾ ಮಕ್ಕಳು ನೋಡ್ಬೇಕು, ಯಾಕಂದ್ರೆ ಜೀವನದ ಒಂದು ಮೌಲ್ಯಗಳನ್ನ ಅರ್ಥ ಮಾಡ್ಕೊಂಡು ಅಂತ ಒಂದು ಸಿನಿಮಾ. ನಮಗೆ ಒಂಥರ ಬೇಜಾರು, ಕಟ್ಟೆ ಹೇಳಂಗಿಲ್ಲ, ಬಟ್ ಎಷ್ಟು ಬೇಜಾರಾಯ್ತು ನಮಗೆ. 200 ರೂಪಾಯಿ ಕೊಟ್ಟು ನಾವೇ ಅಂತ ಅಷ್ಟು ಫೀಲ್ ಆಗೋದು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಎಲ್ಲ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ. ಗುಂಡೇಶನ ಪಾತ್ರ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ನಮಗೆ ಜೂನಿಯರ್ ಅಪ್ಪು ಸರ್ ನೋಡುವಂಗಾಯ್ತು, ಅಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅಫ್ಕೋರ್ಸ್ ಎಲ್ಲ ಕಲಾವಿದರು ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಡೈರೆಕ್ಟರ್. ಕತೆ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸಿಂಪಲ್ ಕತೆ ಬಟ್ ಎಕ್ಸ್ಟ್ರಾರ್ಡಿನರಿ ತೋರಿಸಿದ್ದಾರೆ. ದಯವಿಟ್ಟು ಮಕ್ಕಳು ಮರಿ ಎಲ್ಲರಿಗೂ ಈ ಒಂದು ಸಿನಿಮಾ ತೋರಿಸ್ಬೇಕು. ಈ ಸಿನಿಮಾ ಮಿಸ್ ಮಾಡ್ಕೊಬೇಡಿ. ಇಟ್ಸ್ ಅ ಮಸ್ಟ್ ವಾಚ್ ಸಿನಿಮಾ. ಇಂಥ ಒಳ್ಳೊಳ್ಳೆ ಸಿನಿಮಾಗಳು, ಮಕ್ಕಳ ಸಿನಿಮಾಗಳು ಆದಷ್ಟು ಜಾಸ್ತಿ ಬರಬೇಕು. ಕನ್ನಡ ಸಿನಿಮಾಗಳು ಹಾಗೆ ಹೀಗೆ ಅನ್ನೋಕ್ಕಿಂತ ಇಂಥ ಸಿನಿಮಾಗಳು ನೋಡಿದ್ರೆ, ಇಂಥ ಸಿನಿಮಾಗಳನ್ನ ಅದನ್ನ ಮುಗಿಸ್ಬೇಕು. ಸೊ ಆಲ್ ದ ಬೆಸ್ಟ್ ಫಾರ್ ಎಂಟೈರ್ ಟೀಮ್. ಸಿನಿಮಾ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಥಿಯೇಟರ್ಗೆ ಒಂದು ಸಿನಿಮಾ. ಥ್ಯಾಂಕ್ ಯು. ಎಲ್ರಿಗೂ ಶರಣಾರ್ಥಿ. ಈಗಷ್ಟೇ ಮನವಾರ ಚಿತ್ರವನ್ನ ನೋಡಿದೆ. ತುಂಬಾನೇ ಸುಂದರವಾಗಿರೋ ಚಿತ್ರ. ಯಾವುದೋ ತಂದೆ ತಾಯಿಗಳಿಗೆ ಅಥವಾ ಕುಟುಂಬಕ್ಕೆ ಒಂಥರ ಮುಜುಗರ ತರುವಂತಹ ಸೀನ್ಗಳು ಯಾವುದೂ ಇಲ್ಲ. ಮಕ್ಕಳು, ತಂದೆ ತಾಯಿ, ತಾತ ಅಜ್ಜಿ, ಒಂದು ಸಂಪೂರ್ಣ ಕುಟುಂಬ ನೋಡ್ಬೇಕಾಗಿರುವಂತಹ ಒಂದು ಅತಿ ಅದ್ಭುತವಾಗಿರುವಂತಹ ಚಿತ್ರ. ಈ ಚಿತ್ರದಲ್ಲಿ ಕುಟುಂಬದ ಮೌಲ್ಯಗಳಾಗಿರ್ಬೋದು ಅಥವಾ ಹಳ್ಳಿ ಜೀವನ ಆಗಿರ್ಬೋದು. ಈಗ ಸಿಟಿಯಲ್ಲಿರುವಂತಹ ಎಷ್ಟೋ ಮಕ್ಕಳಿಗೆ ಇಷ್ಟೇ ಜೀವನ, ಎಲ್ಲೂ ಡೆವಲಪ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಊರಲ್ಲಿ ಇವತ್ತು ಏನೇನ್ ಕಷ್ಟಗಳಿದೆ ಅಂತ ಈ ಒಂದು ಚಿತ್ರ ನೋಡಿದ್ರೆ ಗೊತ್ತಾಗತ್ತೆ. ತಪ್ಪದೆ ಎಲ್ಲರೂ ಕುಟುಂಬ ಸಮೇತ ನೋಡ್ಬೇಕಾಗಿರುವಂತ ತಪ್ಪದೆ ಎಲ್ಲರೂ ಬಂದು ನೋಡಿ. ಇಲ್ಲಿ ಕಲಾವಿದರು ನಟನೆ ಮಾಡಿರೋಂತ ಅನ್ಸಲೆ, ಯಾಕಂದ್ರೆ ಅಷ್ಟು ಅಂದ್ರೆ ಎಲ್ಲ ನಮ್ ಕಣ್ಮುಂದೆನೆ ನಡೆದಂತ ಅನಿಸ್ತದೆ. ಅದ್ರಲ್ಲಿ ಆ ಮ್ಯೂಸಿಕ್, ಅದು ಮನ್ಸಿಗೆ ತಟ್ಟಂತ ಮ್ಯೂಸಿಕ್. ಜೀವನ ಎಷ್ಟು ಅಮೂಲ್ಯ ಅನ್ನೋದು ತೋರಿಸ್ಕೊಟ್ರ. ತಾಯಿ ಸೆಂಟಿಮೆಂಟ್, ಇಮೋಷನಲ್. ಅಪ್ಪ ಭಯದ್ರೊಳಗೂ ಒಂದು ಪ್ರೀತಿ ಇರಂತ ತೋರಿಸ್ಕೊಟ್ರ. ಒಟ್ಟಲ್ಲಿ ಸಿನಿಮಾ ಭಾಳ ಚಲೋ ಮೂಡ್ ಬಂದದ. ಈ ಸಿನಿಮಾ ತಂಡಕ್ಕೂ ಒಳ್ಳೇದಾಗ್ಲಿ. ಸ್ಪೆಷಲಿ ಮಕ್ಕಳು ಬಂದು ಈ ಸಿನಿಮಾ ನೋಡ್ಬೇಕು. ಚಿತ್ರತಂಡದವರು ಮಕ್ಕಳಿಗೋಸ್ಕರ ಏನಾದ್ರು ಟಿಕೆಟ್ ಅಲ್ಲಿ ಡಿಸ್ಕೌಂಟ್ ಕೊಟ್ರೆ ಭಾಳ ಚಲೋ ಆಗ್ತದೆ. ಇನ್ನೊಂದು ಹಾಲಿನ ಪೌಡರ್ ತಿಂದ್ರೆ ಬೆಳಗಾಗ್ತಿರಂತ ಈ ಸಿನಿಮಾ ಇಂದ ಗೊತ್ತಾಯ್ತು. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರು ಬಂದು ಈ ಸಿನಿಮಾ ನೋಡಿ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಫಸ್ಟ್ಲಿ ನಾನು ಡೈರೆಕ್ಟರ್ ಆರ್ ರೈಟರ್ಗೆ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಂಥ ಒಂದು ಸಬ್ಜೆಕ್ಟ್ ಇಟ್ಸ್ ಸೋ ನ್ಯಾಚುರಲ್, ಸಿಂಪಲ್ ಆಗಿ ಒಂದು ಹಳ್ಳಿ ಕತೆ, ಆ ಇನೋಸೆನ್ಸು, ಆ ಮಕ್ಕಳು ಅದೆಷ್ಟು ಚೆನ್ನಾಗಿ ಡೆಪಿಕ್ಟ್ ಮಾಡಿದ್ದಾರೆ. ನನ್ನ ಫಿಲಮ್ ನೋಡ್ತಾ ಐ ಪ್ಲೇಸ್ಡ್ ಮೈ ಸೆಲ್ಫ್ ಇನ್ ದ ಕ್ಯಾರೆಕ್ಟರ್. ಯಾಕಂದ್ರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅಂಡ್ ದ ಸ್ಟೋರಿ ಇಟ್ ಸೆಲ್ಫ್ ಇಸ್ ಅ ರೋಲರ್ ಕೋಸ್ಟರ್. ತುಂಬಾ ಚೆನ್ನಾಗಿ ಅವ್ರವ್ರ ಪಾತ್ರನ ನಿಭಾಯಿಸಿದ್ರು. ಅಂಡ್ ಆ ಶಾರ್ಟ್ಸ್ ಆಗಲಿ, ವಿಜುವಲ್ಸ್ ಅಮೇಝಿಂಗ್ ಆಗಿತ್ತು. ಒಂದು ಹಳ್ಳಿ ಚಂದನ ತೋರಿಸಿದ್ರು. ಅಂಡ್ ಬೋತ್ ರಾಕ್ ಸ್ಟಾರ್ಸ್ ಕೋಸುಡಿ ಅಂಡ್ ಕುಂಡೇಸಿ and ಕೋಸುಡಿ, ಲವ್ಲಿ ಕ್ಯಾರೆಕ್ಟರ್ಸ್. ಐ ವಿಶ್ ದ ಬೆಸ್ಟ್ ಟು ದ ಟೀಮ್ ಅಂಡ್ ಲವ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಲವ್ಲಿ ಸಿನಿಮಾ ಪ್ರತಿ ಒಬ್ರು ನೋಡ್ಬೇಕಾಗಿರುವಂತ ಸಿನಿಮಾ ಇದು. ಎಲ್ಲರಿಗೂ ಕಣ್ಣಲ್ಲಿ ನೀರು ಬರ್ಸೋಂಥ ಸಿನಿಮಾ. ಹೌಸ್ಫುಲ್ ಆಗಬೇಕು, ಟಿಕೆಟ್ ಸೋಲ್ಡ್ ಔಟ್ ಆಗಬೇಕು, ನುಗ್ಲಾಗಿ ಈ ಸಿನಿಮಾನ ನೋಡೋ ಥರ ಆಗಬೇಕು. ಮಕ್ಕಳಿಗೆ ಒಳ್ಳೆ ಮೆಸೇಜ್, ಅಪ್ಪ ಅಮ್ಮಗೂ ಕೂಡ. ಈ ಹೊಸ ಒಂದು ಪ್ರಯೋಗನ ಖಂಡಿತವಾಗಿಯೂ ಅವರು ಧೈರ್ಯ ಮಾಡಿರೋದಕ್ಕೆ ಐ ಸೇ ಥ್ಯಾಂಕ್ ಯು. ಬಿಕಾಸ್ ನಾವು ನೋಡೇ ಇಲ್ಲ, ಸುಮಾರು ದಿನ ಆಯ್ತು ಇಂಥ ಸಿನಿಮಾಗಳನ್ನ ನೋಡಿ. ಎಸ್ಪೆಷಲಿ ಅಮ್ಮ ಮಗನ ರಿಲೇಶನ್ಶಿಪ್ ಇರ್ಬೋದು. ಎಲ್ಲೋ ಒಂದು ಕಡೆ ಪೇರೆಂಟ್ಸು ಏನೋ ಬಿಹೇವ್ ಮಾಡ್ತಿರ್ತಾರೆ, ಯಾಕೆ ಅಂತ ಮಕ್ಳಿಗೆ ಅರ್ಥ ಆಗಲ್ಲ. ಬಟ್ ಎಲ್ಲೋ ಒಂದು ಕಡೆ ಟೈಮ್ಲಿ ಆ ಮೆಸೇಜ್ನ ಕೊಡ್ತಾ ದ ಫಿಲಮ್ ಇಸ್ ಎಂಡೆಡ್ ಬ್ಯೂಟಿಫುಲ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನಿದ್ದ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಎನ್ಕರೇಜ್ ಮಾಡಲೇಬೇಕು. ಐ ಕಂಗ್ರ್ಯಾಚುಲೇಟ್ ಹೋಲ್ ಟೀಮ್. ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಎಲ್ಲೂ ಲ್ಯಾಗ್ ಆಗಲಿಲ್ಲ. ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ರವಿ ಭಟ್. ಇವತ್ತು ಒಲವಾರ ಸಿನಿಮಾದ ಪ್ರೀಮಿಯರ್ ಶೋಗೆ ಬಂದಿದ್ದೀನಿ. ಕನ್ನಡಕ್ಕೊಂದು ಶ್ರೀಮಂತವಾದ ಸಿನಿಮಾ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತದೆ.
ಇಷ್ಟುವರೆಗೂ ಯಾರು ಹೇಳದೇ ಇರುವಂತಹ ಹೊಸ ಕಥೆ, ಸುತನ್ ಗೌಡ ಅವರ ಸಂಭಾಷಣೆ, ಚಿತ್ರಕಥೆ, ನಿರ್ದೇಶನ ತುಂಬ ಚೆನ್ನಾಗಿದೆ. ಕಥೆ ಒಂದು ಕ್ಷಣವೂ ಬೋರ್ ಆಗೋದಿಲ್ಲ, ಓಡಿಸ್ಕೊಂಡು ಹೋಗುತ್ತೆ. ಇದರಲ್ಲಿ 12 ವರ್ಷಗಳ ಹಿಂದೆ ನನ್ನ ಮಗಳ ಪಾತ್ರ ಮಾಡಿದ್ದ ಹರ್ಷಿತಾ ಗೌಡ 2 ಮಕ್ಕಳ ತಾಯಿಯಾಗಿ ಅದ್ಭುತ ನಟನೆ ಮಾಡಿದ್ದಾಳೆ. ಅವಳಿಗೆ ಇಷ್ಟು ಸಮಯದ ನಂತರ ಆದರೂ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತು ಅನ್ನೋದು ನನಗೆ ತುಂಬ ಸಂತೋಷದ ವಿಷಯ. ಮುಂದೆ ಕೂಡ ಅವಳಿಗೆ ಇದೇ ಥರದ ಅವಕಾಶಗಳು ಸಿಗ್ತಾ ಹೋಗಲಿ. ಅದೇ ರೀತಿಯಲ್ಲಿ ಮಹಂತೇಶ್ ಅವರು, ನಾನು ಮನ್ಸೂರೆ ಅವ್ರ ಜೊತೆ ಒಂದು ಸಿನಿಮಾ ವರ್ಕ್ ಮಾಡುವಾಗ ಅವ್ರ ಜೊತೆ ಕೆಲಸ ಮಾಡಿದ್ದೆ. ಅವ್ರಿಗೂ ಒಂದು ಅದ್ಭುತವಾದ ಪಾತ್ರ ಸಿಕ್ಕಿದೆ ಈ ಸಿನಿಮಾದಲ್ಲಿ. ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ಒಳ್ಳೆಯ ಪಾತ್ರವನ್ನ ಅದರ ಆರ್ಕಿಗೆ ಅನುಗುಣವಾಗಿ ನಿರ್ಣಯಿಸಿದ್ದಾರೆ, ಕೆಲಸ ಮಾಡಿದ್ದಾರೆ. ಸಿನಿಮಾ ಒಂದೊಂದು ನಿಮಿಷನೂ ನೋಡ್ಸ್ಕೊಂಡು ಹೋಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ವಿನಂತಿ. ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಕಾನ್ಸೆಪ್ಟ್ ಬರುತ್ತೆ. ಒಂದು ಸಣ್ಣವರಿದ್ದಾಗ್ಲಿಂದ ದೊಡ್ಡವರಾಗೋವರೆಗೂ ಲೈಫ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇದ್ರಲ್ಲಿ ನೋಡ್ಬೋದು. ಸೊ ಲೈಫು ಸಣ್ಣ ಮಕ್ಕಳಿಗೆ ಖಿನ್ನತೆಗೆ ಒಳಗಾಗ್ತಾರೆ. ಅದು ಬಂದ್ಬಿಟ್ಟು ಆ ಖಿನ್ನತೆನ ಹೆಂಗ ಹೊರಗೆ ಬರ್ಬೋದು, ಹೆಂಗ ಥಿಂಕ್ ಮಾಡ್ಬೋದು ಅನ್ನೋದು ಸಣ್ಣ ಮಕ್ಕಳಿಗೂ ನೋಡೋದಕ್ಕೂ ಒಂದು ಆಪ್ಷನ್ ಇದೆ. ಅಂಡ್ ದೊಡ್ಡವರಾದ್ಮೇಲೂ ಕೂಡ ಅದು ಖಿನ್ನತೆ ಎಲ್ಲರಿಗೂ ಸಹಜ. ಸೊ ಈ ಖಿನ್ನತೆ ಟೈಮಲ್ಲಿ ಅದನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ಲೈಫನ್ನ ಹೆಂಗ್ ನೋಡ್ಬೋದು ಅನ್ನೋದು ಬಹಳ ಚೆನ್ನಾಗಿ ಮುಂದೆ ಬಂದಿದೆ. ಇದರಲ್ಲಿ ಎಲ್ಲರೂ ನೋಡೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಇವಾಗ ತಾನೇ ಹಲವಾರು ಸಿನಿಮಾ ಡೈರೆಕ್ಟರ್ ಸುತಮಣ್ಣ ಹಳೆ ಪರಿಚಯ. ಅಂಡ್ ಅವರ ಆಂಬಿಷನ್, ಅವ್ರ ವಿಷನ್ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಂಡ್ ಈ ವರ್ಷದಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಫಿಲಿಮ್ ಅಂತ ಹೇಳ್ಬೋದು. ಅಂಡ್ ಸಿನಿಮಾದಲ್ಲಿ ಮಾಡಿದ ಮಕ್ಕಳಾಗಿ ಅಂಡ್ ಮ್ಯೂಸಿಕ್ ಆಫ್ ದ ಫಿಲಿಮ್ ಆಗಿ ಪ್ರತಿಯೊಂದು ಮನಸ್ಸಿಗೆ ತಾಕುವಂಥ ಸಿನಿಮಾ ಇದು. ಡೆಫಿನೆಟ್ಲಿ ಈ ಸಿನಿಮಾನ ನೀವು ಗೆಲ್ಲಿಸ್ಬೇಕು. ಮಾಧ್ಯಮದವರು ಎಲ್ಲ ಸಿನಿಮಾನು ನೀವು ಸಪೋರ್ಟ್ ಮಾಡ್ತೀರಾ, ಗೆಲ್ಲಿಸ್ತೀರಾ. ಇಂಥ ಚಿಕ್ಕ ಸಿನಿಮಾಗೆ ನೀವು ಇನ್ನಷ್ಟು ಸಪೋರ್ಟ್ ಮಾಡಿ ಗೆದ್ದು ಮಾಡಿಸಿದ್ರೆ ಇಂಥ ಹೊಸ ಪ್ರತಿಭೆಗಳು ಮಕ್ಕಳು ಎಸ್ಪೆಷಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಸಪೋರ್ಟ್, ನಮ್ಮ ಸಪೋರ್ಟ್, ಎಲ್ಲ ಸಪೋರ್ಟ್ ಇದ್ದರೆ ಈ ವರ್ಷದಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಫಿಲಿಮ್ಸ್ ಇದಾಗುತ್ತೆ. ಆ್ಯಂಡ್ ಆಲ್ ದ ಬೆಸ್ಟ್ ಒಲವಾರ. ಆ್ಯಂಡ್ ಸಿನಿಮಾ ನಾಳೆ ರಿಲೀಸ್ ಆಗ್ತಿದೆ. ಎಸ್ಪೆಷಲಿ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಸಿನಿಮಾಗೆ, ಅವ್ರು ತುಂಬ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಪ್ಲೀಸ್ ಡೂ ವಾಚ್ ಇಟ್ ಇನ್ ಥಿಯೇಟರ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇವಾಗ ತಾನೇ ಬಲ್ವಾರ ಸಿನಿಮಾ ನೋಡ್ಕೊಂಡ್ ಬಂದ್ವಿ. ಎಲ್ಲ ದೊಡ್ಡ ದೊಡ್ಡ ಸಿನಿಮಾ, ಬಿಗ್ ಸ್ಕೇಲ್ ಸಿನಿಮಾಗಳ ಮಧ್ಯೆ ಇದೊಂದು ಈ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ನಮಗೆ ಒಂದು ಬೇಸಿಕ್ ಇಮೋಷನ್ ಇರೋ ಒಂದು ಸಿಂಪಲ್ ಸಿನಿಮಾ ಎಷ್ಟು ಅಗತ್ಯ ಇದೆ ಅನ್ನೋದು. ಸೊ ತುಂಬಾ ಖುಷಿ ಆಯ್ತು. ಅಭಯ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಇಬ್ರು ಹುಡುಗರು ಮತ್ತೆ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದನ ಗುಡ್ಡ ಬೆಟ್ಟ ಎಲ್ಲ ನೋಡಿ ಸ್ವಲ್ಪ ಊರಿಗೆ ಹೋಗಿ ಬಂದಂಗ ಆಯ್ತು. ಸೊ ತುಂಬಾ ಖುಷಿ ಆಯ್ತು. ಎಲ್ಲರೂ ಥಿಯೇಟರ್ಲ್ಲೇ ಬಂದು ನೋಡಿ. ಆಲ್ ದ ಬೆಸ್ಟ್ ಒಲವಾರ ಸರ್. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಫ್ರೆಂಡ್ ಒಬ್ಬ ಈ ಫಸ್ಟ್ ಸಿನಿಮಾ ಡೇರ್ಡೆವಿಲ್ ಮುಸ್ತಫಾದಲ್ಲಿ ನಾನು ಅವನ್ನೆಲ್ಲ ಒಟ್ಟಿಗೆ ಆಕ್ಟ್ ಮಾಡಿದ್ವಿ. ಸೊ ಈ ಕತೆ ನೋಡ್ತಾ ನನಗೆ ಯೂಶಲಿ ಪೇರೆಂಟ್ಸು ಮಕ್ಕಳನ್ನ ಥಿಯೇಟರ್ ಕರ್ಕೊಂಡ್ಬರ್ತಾರೆ, ಮಕ್ಕಳೇ ಪೇರೆಂಟ್ಸ್ನ ಥಿಯೇಟರ್ ಕರ್ಕೊಂಬರುವಂಥ ಸಿನಿಮಾ ಅಂತ ಅನಿಸ್ತು ನನಗೆ. ತುಂಬ ನ್ಯಾಚುರಲ್ ಆಗಿದೆ ರೈಟಿಂಗು, ಮತ್ತೆ ಪ್ರತಿಯೊಂದು ಪಾತ್ರನೂ ಕನೆಕ್ಟ್ ಆಗುತ್ತೆ. ಕುಂಡೇಶಿ ಮತ್ತೆ ಅವ್ನ ತಮ್ಮ ಮತ್ತೆ ಎಲ್ಲ ವಿಷಯಗಳು ರೈಟಿಂಗ್ ತುಂಬಾ ನ್ಯಾಚುರಲ್ ಆಗಿದೆ. ಮತ್ತೆ ಅನಿರುದ್ಧ ನನಗೆ ಊರಿಗೆ ಹೋಗಿ ಬಂದಿದ್ದಾಯ್ತು. ಸೊ ತುಂಬಾ ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಸಿನಿಮಾನ. ಈ ತರ ಸಿನಿಮಾನ ಕನ್ನಡಿಗರು ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಸೊ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ ಸಿನಿಮಾನ ಬರಕ್ಕೆ. ಅಂಡ್ ಪ್ರೀಮಿಯರ್ ಆದ ತಕ್ಷಣ ತುಂಬಾ ಒಳ್ಳೆ ಟಾಕ್ ಕ್ರಿಯೇಟ್ ಆಯ್ತು. ಅಂದ್ರೆ ನಾವೊಂದು 10-15 ಜನ ಕರ್ಕೊಂಡ್ಬರ್ತೀವಿ, ಹೇಳ್ತೀವಿ ಅಂತ ಹೇಳ್ತಾ ಇದ್ರು. ಆ ಥರದ್ದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗಬೇಕು ಪ್ರತಿಯೊಂದು ಸಿನಿಮಾ ನೋಡ್ಬೇಕಾದ್ರೆ. ಇದ್ರಲ್ಲಿ ಆಗ್ತಾ ಇದೆ. ಸೊ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಒಲವಾರ. ಥ್ಯಾಂಕ್ ಯು. ಸುಕುಮಾರ್ RCB ಸೂಪರ್ ಫ್ಯಾನ್. ನಿಜಕ್ಕೂ ತುಂಬಾ ಖುಷಿ ಆಗ್ತಾ ಇದೆ. ಈ ತರ ಮೂವಿ ನನ್ನ ಲೈಫಲ್ಲಿ ನೋಡಿಲ್ಲ. ಯಾಕಂದ್ರೆ ಎಲ್ಲರೂ ಮನೆಗಳಲ್ಲಿ ನಡೆಯುವಂತ ಒಂದು ರಿಯಾಲಿಟಿ ಫಿಲಮ್ ನೋಡ್ದಂಗೆ ನನಗೆ ಫೀಲ್ ಆಯ್ತು. ಅದರಲ್ಲೂ ನನ್ನ ಎಕ್ಸ್ ಕೊಲೀಗ್ ಸುದೀಪ್ ಅವರು ಈ ಫಿಲಮಲ್ಲಿ ಪಾರ್ಟ್ ಮಾಡಿದ್ದಾರೆ. ಸೊ ಎಸ್ಪೆಷಲಿ ನನ್ನ ಒಂದು ಕ್ರಿಕೆಟ್ ಫ್ಯಾನ್ ಆಗಿ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ನಮ್ಮ ಹೆಮ್ಮೆಯ ಕನ್ನಡಿಗ ರಾಹುಲ್ ದ್ರಾವಿಡ್ ಸರ್ ಹೆಸರು ಈ ಮೂವಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಫ್ಕೋರ್ಸ್ RCB ಅಂದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತು. ನಾನೊಂದು RCB ಸೂಪರ್ ಫ್ಯಾನ್ ಆಗಿ ABD ಹೆಸರು ಈ ಮೂವಿಯಲ್ಲಿ ಮೆನ್ಷನ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ನಿಜಕ್ಕೂ ತುಂಬಾ ಖುಷಿ ಆಯ್ತು. ಪ್ರತಿಯೊಬ್ರು ಥಿಯೇಟ್ರಲ್ಲೇ ಬಂದು ಈ ತರ ಮೂವಿನ ನೀವು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ನನ್ನ RCB ಫ್ಯಾನ್ಸ್ ಅಲ್ಲಿ ಒಂದು ಸ್ಪೆಷಲ್ ರಿಕ್ವೆಸ್ಟ್, ನಿಮ್ಮ ಫ್ಯಾಮಿಲಿ ಸಮೇತ ಥಿಯೇಟ್ರಲ್ಲೇ ಬಂದು ಈ ಹೊಸ ಪ್ರಾಜೆಕ್ಟ್ ಆಗಿ ಒಳ್ಳೆ ಥೀಮ್ ತಗೊಂಡು ಮಾಡಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಈ ತರ ಒಂದು ಮೂಮೆಂಟ್ಸ್ ನಡೆಯುತ್ತೆ. ನನ್ಗಂತೂ ತುಂಬಾ ಖುಷಿ ಆಯ್ತು. ಒಂದ್ ಸೆಕೆಂಡ್ ಮಲೆನಾಡಿಗೆ ನಾನು ಹೋಗಿ ಬಂದಾಗ ಆಯ್ತು. ಯಾಕಂದ್ರೆ ಪ್ರತಿ 3 ತಿಂಗಳು ಒಂದ್ಸಲ ಮಲೆನಾಡಿಗೆ ಹೋಗ್ತಾ ಇದೆ. ಈಗ ಕ್ರಿಕೆಟ್ ಬಿಸಿಯಲ್ಲಿ ನಾನು ಥ್ರೂಔಟ್ ವರ್ಲ್ಡ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅದರಿಂದ ಸಕಲೇಶ್ಪುರ ಕಡೆ ಹೋಗಕ್ಕಾಗ್ಲಿಲ್ಲ.
ಬಟ್ ಈಗ ಈ ಮೂವಿ ನೋಡಿ ಅಂತ ನಂಗೆ ಒಂದ್ ಸೆಕೆಂಡ್ ಮಲೆನಾಡಿಗೆ ಹೋಗಿ ಬಂದಂತ ಫೀಲ್ ಆಯ್ತು. ನಿಜಕ್ಕೂ ಎಲ್ಲೂ ಬೋರ್ ಹೊಡಿಯಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಬಂದು ಮ್ಯಾಚ್ ಅದು ಈ ಮೂವಿನ ನೋಡ್ಬೋದು. ಮ್ಯಾಚ್ ಅಂತಾನೆ ಬರ್ತದೆ. ಯಾಕಂದ್ರೆ ನನಗೆ ABD ಹೆಸರು ಈ ಮೂವಿಯಲ್ಲಿ ಮೆನ್ಷನ್ ಮಾಡಿದಾರೆ ಅಂತ ತುಂಬಾ ಖುಷಿ ಆಯ್ತು. ಮತ್ತೊಮ್ಮೆ ಎಲ್ಲ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಪ್ರತಿ ಟೀಮ್ ಮೆಂಬರ್ಸ್ಗೂ ಒಳ್ಳೇದಾಗ್ಲಿ. ಅದರಲ್ಲೂ ನನ್ನ ಎಕ್ಸ್ ಕೊಲೀಗ್ ಸುದೀಪ್ ಅಂತ, ನಾವು ಕಸ್ಟಮ್ಸ್ ಅಲ್ಲಿ ಕ್ಲೀನ್ ಲಾಜಿಸ್ಟಿಕ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಆಕ್ಟ್ ಮಾಡಿರೋದು ಅವ್ರ ಹಸ್ಬೆಂಡ್ ಅಂಡ್ ವೈಫ್. ತುಂಬಾ ಖುಷಿ ಆಯ್ತು. ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಟು ಎಂಟೈರ್ ಟೀಮ್. ಗಾಯಕಿ ಸುಪ್ರಿಯಾರಾಮ್. ಸೊ ಸಿನಿಮಾ ತುಂಬಾ ಚೆನ್ನಾಗಿದೆ. ಆಫ್ಟರ್ ಲಾಂಗ್ ಟೈಮ್ ನಾನು ಕಣ್ಣೀರು ಹಾಕಿದೆ, ಅಷ್ಟು ಭಾವುಗಳಾದೆ, ಅಷ್ಟು ಕನೆಕ್ಟ್ ಆಯ್ತು. ಫಸ್ಟ್ ಟೈಮ್ ಡೈರೆಕ್ಟರ್ ಸುತನ್ ಗೌಡ ಅವರು ತುಂಬಾ ಚೆನ್ನಾಗಿ ಒಳ್ಳೆ ಸ್ಟೋರಿನ ಇಟ್ಕೊಂಡು ಮೂವಿ ತೆಗ್ದಿದ್ದಾರೆ. ಇಡೀ ಫ್ಯಾಮಿಲಿ ಕೂತು ಆರಾಮಾಗಿ ಚಿಲ್ಲಾಗಿ ನೋಡುವಂಥ ಸಿನಿಮಾ. ಹಳ್ಳಿ ಸೊಗಡು, ಭಾಷೆ, ಸಂಗೀತ ನಿರ್ದೇಶನ ಕದ್ರಿ ಮಣಿಕಾಂತ್ ಅವರು ಎಷ್ಟು ಬ್ರಿಲಿಯಂಟ್ ಆಗಿ ಮಾಡಿದ್ದಾರೆ ಅಂದ್ರೆ ಐ ಥಿಂಕ್ ಆ ಮ್ಯೂಸಿಕ್ ಇಂದಾನೆ ಅಷ್ಟು ಐ ಥಿಂಕ್ ಎಮೋಷನ್ಸ್ ಇನ್ನ ಜಾಸ್ತಿ ಫ್ಲೋ ಆಗುತ್ತೆ. ಬ್ಯೂಟಿಫುಲ್ ಸಾಂಗ್, ಗೌರ ಸಾಂಗ್, ಮತ್ತೆ ಇಡೀ ಸಿನಿಮಾದ ಮ್ಯೂಸಿಕ್ ಸಖತ್ ಇಷ್ಟ ಆಯ್ತು ನನಗೆ. ಸೊ ಎಲ್ಲರೂ ಬನ್ನಿ, ಸಿನಿಮಾ ನೋಡಿ. ತುಂಬಾ ದಿನಗಳ ನಂತರ ಒಂದು ಒಳ್ಳೆ ಸಿನಿಮಾ ಬಂದಿದೆ ಥಿಯೇಟರ್ಲಿ, ನಾಳೆ ರಿಲೀಸ್ ಆಗ್ತದೆ, ಮಿಸ್ ಮಾಡ್ತೀನಿ. ಒಲವಾರ ಒಂದು ಬ್ಯೂಟಿಫುಲ್ ಸಿನಿಮಾ. ಅದರಲ್ಲಿ ಬದುಕಿದೆ, ಜೀವನ ಇದೆ, ಇನ್ನೋಸೆನ್ಸ್ ಇದೆ, ಬಡತನ ಇದೆ, ಎಲ್ಲವೂ ಇದೆ. ಸೊ ಒಂದು ಕೃಷ್ಣ ಮತ್ತೆ ಅರ್ಜುನನ ಪಾತ್ರನ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತು ಸಿನಿಮಾ. ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು, ಚಿಕ್ಕ ಸಿನಿಮಾಗಳು ಅಂತ ಯಾವುದಿಲ್ಲ, ಕಥೆ ತುಂಬಾ ಚೆನ್ನಾಗಿದೆ. ಎಲ್ಲರೂ ಸಿನಿಮಾನ ನೋಡಬೇಕು.